ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ನೋಡಿ, ಸುದ್ದಿ ಫ್ಯಾನ್ಸ್ ಹೇಳ್ತಿದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಹೊಂದಿರುವಂತ ನಟ ಅಂತ ಅಂದ್ರೆ ಡಿ ಬಾಸ್. ಸುದೀಪ್ ಕಿಚ್ಚ ಡಿ ಬಾಸ್ ಫ್ಯಾನ್. ಕುಚಿಗಳು ಇಲ್ಲೇ ಅವರಲ್ಲಪ್ಪ. ನನ್ನ ಉಸಿರು ನಾನು ಕುಚ್ಚಿಕೊಳ್ಳ. ಎಲ್ಲಾರು ಸ್ವಲ್ಪ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು. ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುದ್ದಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಹೊಂದಿರೋ ನಟ ಯಾರು? ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ನೋಡಿ, ಸುದ್ದಿ ಫ್ಯಾನ್ಸ್ ಹೇಳ್ತಿದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಹೊಂದಿರುವಂತ ನಟ ಅಂತ ಅಂದ್ರೆ ಡಿ ಬಾಸ್. ಒಂದೇ ಹೆಸರು ಜಪ, ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಅದು ಈ ಹೆಸರು. ಈಗ ಇನ್ನೊಂದು ಕ್ವಶನ್ ಕೇಳ್ಬೇಕು ಅಂದ್ರೆ, ಈ ಕರ್ನಾಟಕದಲ್ಲಿ ಈ ಇಬ್ರು ಹೀರೋಗಳು ಸೇರಿ ಒಂದು ಫಿಲಂ ಮಾಡಿದ್ರೆ ಬಾಕ್ಸ್ ಆಫೀಸ್ ಧೂಳಾಗುತ್ತೆ. ಡಿ ಬಾಸ್ ಮತ್ತೆ ಡಿ ಬಾಸ್ ಮತ್ತೆ ಡಿ ಬಾಸ್ ಮತ್ತೆ ಸುದೀಪ್ ಅಂತ. ಈ ಇಬ್ರು ನಟರು ಸೇರಿ ಫಿಲಂ ತೆಗೆದ್ರೆ ಬಾಕ್ಸ್ ಆಫೀಸ್ ಧೂಳಾಗುತ್ತೆ. ಡಿ ಬಾಸ್ ಸುದೀಪ್ ತೆಗೆದ್ರೆ ಪಕ್ಕ ಧೂಳಾಗುತ್ತಾ? ಈಗ ಕರ್ನಾಟಕದಲ್ಲಿ ಈಗ ಮುಂಚೆ ವಿಷ್ಣುವರ್ಧನ್, ಅಂಬರೀಶ್, ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್ ಈ ತರ ಇದ್ರು. ಈಗ ಪ್ರೆಸೆಂಟ್ ಜವಾಬ್ದಾರಿ ಇರುತ್ತಂತ ನಟ ಅಂತ ಯಾರು ಅನ್ಸುತ್ತೆ ನಿಮ್ಗೆ ಕರ್ನಾಟಕದಲ್ಲಿ? ನಮ್ಮ ಭಾಷೆ ಡಿ ಬಾಸ್. ನಿಮ್ಗೆ ಶಿವ ಭಾಷೆ ಅನ್ಕೋತೀನಿ. ಡಿ ಬಾಸ್ ಇಲ್ಲ ಸೂರಜ್ ಕುಮಾರ್ ತರ ಇರ್ಬೋದು. ಜವಾಬ್ದಾರಿ ಇದೆ ನಟ ಅಂತ ಅನ್ಸುತ್ತೆ ನಿಮ್ಗೆ? ಈಗ ನಿಮ್ ಲೈಫ್ ಅಲ್ಲಿ ಇನ್ಸ್ಪಿರೇಷನ್ ಆಗಿ ಯಾವ ಹೀರೋ ಅಂತ ಹೇಳ್ತೀರಾ? ಕಿಚ್ಚ ವಾಸನೆ ತಗೋತೀನಿ ನಾನು. ನೀವು? ನಾವು ಡಿ ಬಾಸ್ ಫಾಲೋವರ್ಸ್. ನಿಜವಾಗ್ಲೂ ಹೇಳ್ತೀನಿ, ಡಿ ಬಾಸ್ ಫಾಲೋವರ್ಸ್ ಅಂತ ಒಂದ್ಸತಿ ಮುಗಿದ್ಮೇಲೆ ಹೇಳಿದ್ಮೇಲೆ ಮುಗಿತವರು. ಪ್ರತಿ ಒಂದಕ್ಕೂ ಅವ್ರನ್ನೇ ತಗೋತಾರೆ. ಈ ಅಭಿಮಾನಕ್ಕೆ, ಈ ಪ್ರೀತಿಗೆ ಏನ್ ಹೇಳ್ತೀರಾ ಸರ್? ಸತ್ತಿನ 7 ಜನ್ಮ ಹುಟ್ಟು ಬಂದ್ರೆ ಆಕ್ಚುಲಿ ಋಣ ತೀರ್ಸಕ್ ಆಗಲ್ಲ. ನಿಜವಾಗ್ಲೂ ಆಲ್ ದ ಬೆಸ್ಟ್ ಬ್ರೋ. ಯಾವ ಹೀರೋ ಇಷ್ಟ ನಿಮ್ಗೆ? ಸರ್ ನಂಗೆ ಆಲ್ಮೋಸ್ಟ್ ಎಲ್ಲ ಇರೋನೇ ಇಷ್ಟ. ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರೋ ನಟ ಅಂದ್ರೆ ಯಾರು ನಿಮ್ಗೆ? ಸರ್ ಒಂದು ಉದಾಹರಣೆ ಹೇಳ, ಫಿಲಂ ಯಾರು ಚೆನ್ನಾಗಿ ಓಡುತ್ತೆ ಅವ್ರದ್ದು ಎಲ್ಲರೂ ಹೊಂದ್ತಾರೆ. ಈಗ ಕಾಂತಾರ ಓಡ್ತು, ಈಗ ದರ್ಶನ್ ಮೂವಿ ಓಡುತ್ತೆ, ಸುದೀಪ್ ಮೂವಿ ಓಡುತ್ತೆ. ಹಂಗಾಗಿ ಏನ್ ಮಾಡ್ತಾರೆ ಜನಗಳು ಯಾವ್ದಕ್ಕೆ ಇಂಪ್ರೂವ್ ಆಗ್ತಾರೆ ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಸರ್. ಆ ತರ ಯಾಕೆಂದ್ರೆ ಆ ಹೀರೋ ಅಂತ ಮಾತಾಡಂಗಿಲ್ಲ. ಯಾಕೆಂದ್ರೆ ಫ್ಯಾನ್ಸ್ ಅಂದ್ರೆ ಅವಾಗಿಂದ ಬಂದರು ದರ್ಶನ್, ಸುದೀಪ್ ಅವರೆಲ್ಲ ಬಂದಿದ್ದಾರೆ. ಅದಕ್ಕೋಸ್ಕರ ಹೋಲಿಸ್ಕೊಂಡ್ರೆ ಕಾಂತಾರ ಬಂತು, KGF ಬಂತು, ಎಲ್ಲಾರು ಒಂದೇ. ಫಿಲಮ್ ಕತೆ ಅದೇನ್ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ, ಡಿಫ್ರೆಂಟ್ ಇನ್ನೇನಿಲ್ಲ. ಅಂದ್ರೆ ಈ ಇಬ್ರು ಹೀರೋಗಳು ಸೇರಿ ಫಿಲಂ ಮಾಡಿದ್ರೆ ಧೂಳಾಗುತ್ತೆ. ಚೆನ್ನಾಗ್ ಬರ್ಬೋದು ಆಲ್ಮೋಸ್ಟ್. ಯಾವ ಹೀರೋ ಅಂತ ಸರ್ ಆತರ ಹೇಳಕ್ಕಾಗಲ್ಲ. ಕತೆ ಹೆಂಗಿರುತ್ತೆ ನೋಡ್ಬೇಕು. ಕೆಲವ್ರು ಅವ್ರ ಕಂಡ್ರೆ ಅವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಅದ್ರಲ್ಲಿ ಆ ಮೂಮೆಂಟ್ ನೋಡ್ಬಿಟ್ಟು ಹೀರೋ ಕಥೆಯಲ್ಲಿ ಯಾವ ತರ ಕೊಡಿದ್ರೆ ಆ ತರ ಡಿಫ್ರೆಂಟ್ ಆಗ್ತಾರೆ ಜನಗಳು. ನಿಮ್ಮ ಲೈಫ್ ಅಲ್ಲಿ ಇನ್ಸ್ಪಿರೇಷನಲ್ ಆಗಿ ತಗೋತೀನಿ ಅಂತಂದ್ರೆ ಯಾವ ಹೀರೋ ಅಂತ ಹೇಳ್ತೀರಾ? ಸರ್ ಇಲ್ಲ ಸರ್, ನಾನು ಹಂಗ ಆತರ ಇದ್ ಮಾಡಕ್ ಹೋಗಲ್ಲ ಸರ್. ಒಂದು ಎಲ್ಲಾರನ್ನೂ ಒಂದೇ ತರ ನೋಡ್ಬೇಕು ನನ್ನ ಲೈಫ್ ಅಲ್ಲಿ ಇರೋದು. ಬಟ್ ಅವರು ಯಾಕಂದ್ರೆ ಆನ್ ಸ್ಕ್ರೀನ್ ಮೇಲೆ ಕೆಳಗೆ ಅನ್ನೋದು ನೋಡ್ಬಾರ್ದು. ಒಂದು ಒಳ್ಳೆ ಮನೆ ಭಾವನೆ ಇರ್ತಲ್ಲ ಎಲ್ಲಾರ್ದು. ಯಾವ ಫಿಲಮ್ ಹಾಕಿದ್ರೆ ಈ ಫಿಲಮ್ ಹಾಕಿರೋದು ನೋಡ್ಬೇಕು, ಎಲ್ಲಾದ್ರು ಹೋಗಿ ಖುಷಿಯಿಂದ ನೋಡ್ಬೇಕು. ಈಗ ಆ ಫಿಲಮ್ ಚೆನ್ನಾಗ್ ಕೊಡ್ತು, ಈ ಫಿಲಮ್ ಚೆನ್ನಾಗ್ ಕೊಡ್ತು ಅನ್ನೋದಲ್ಲ. ನಮ್ಗೆ ಯಾವ್ದು ಕತೆ ಇಷ್ಟ ಆಗುತ್ತೆ, ಒಳ್ಳೆ ಕತೆ ಬಂತ, ಒಳ್ಳೆ ಫಿಲಂ ಬಂತ ನೋಡ್ಲೇಬೇಕು. ನಿಮ್ಗೆ ಯಾವಾಗ್ಲಾರು ಅನ್ಸಿದ್ಯಾ ಈ ಫಿಲಂ ನ ಈ ಹೀರೋ ಮಾಡಿದ್ರೆ ಚೆನ್ನಾಗಿರೋದು ಅಂತ? ಸರ್ ಅನ್ಸುತ್ತೆ. ಯಾವ ಹೀರೋ ಮಾಡಿದ್ರೆ ಚೆನ್ನಾಗಿರೋದು? ಯಾವ ಫಿಲಂ ಹೇಳಿ ಸರ್? ನಿಮ್ಗೆ ಈ ಫಿಲಂ ನ ಈ ಹೀರೋ ಮಾಡಿದ್ರೆ ಚೆನ್ನಾಗಿರೋದು ಅಂತ ಯಾವ ತರ ಅನ್ಸಿದ್ಯಾ? ಸರ್ ಈ ಫಿಲಂ ಅಲ್ಲಿ ಕತೆ ಯಾವ ತರ ಕೊಡ್ತಾರೆ ಆ ತರ ಡಿಫ್ರೆಂಟ್ ಆಗುತ್ತಲ್ಲ. ಅವ್ರವ್ರಿಗೆ ಅಡ್ಜಸ್ಟ್ ಅಂಡರ್ಸ್ಟ್ಯಾಂಡ್. ಹೊಸದ್ ಹಾಕೊಂಡ್ರೆ ಅವ್ರಿಗೆ 3 ದಿವಸ 4 ದಿವಸ ಥಿಯೇಟರ್ ಹಾಕ್ತಾರೆ, 1 ದಿವಸ ತೆಗ್ದಾಕ್ತಾರೆ. ಹಂಗಲ್ಲ, ಹಳಬ್ರು ಹಂಗೆ 15 ದಿವಸ 5 ವಾರ ಓಡ್ಬೋದು, ಇಲ್ಲ 8 ವಾರ ಓಡ್ಬೋದು, 12 ವಾರ ಓಡ್ಬೋದು, ಹೇಳಕ್ ಆಗಲ್ಲ. ಆ ತರ ಮೂವಿ ಇರುತ್ತವೆ ಬ್ರೋ. ಈಗಿನ ಜನರೇಷನ್ ಅಲ್ಲಿ ಸ್ಕಿಲ್ ಮುಖ್ಯನಾ, ಎಜುಕೇಶನ್ ಮುಖ್ಯನಾ? ಸರ್ ಇವತ್ತಿನ ಜನರೇ ಇವರು ಸಕಲ ಮಾತಾಡ್ತವ್ರೆ. ಇವ್ರ ಕಡೆಯಿಂದ ಏನಾದ್ರು ನಮ್ಮ ಹುಡುಗರುಗಳಿಗೆ ಯಾವ ತರ ಒಂದು? ಸರ್ ಇವತ್ತಿನ ಜನರೇಷನ್ ಅಲ್ಲಿ ಎಜುಕೇಶನ್ ಮುಖ್ಯ. ಫಿಲಂ ಇಂಡಸ್ಟ್ರಿ ಎಲ್ಲ ಸರಿ ಫೋನ್ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಅಲ್ಲಿ ವಿಡಿಯೋ ಮಾಡೋದು, ಇಲ್ಲಿ ವಿಡಿಯೋ ಮಾಡೋದು, ಅದೆಲ್ಲ ಜನರೇಷನ್ ಕಾಮನ್ ಆಗ್ಬಿಟ್ಟಿದೆ. ಅದಕ್ಕೆ ಮಾಡಿದ್ರೆ ಫಿಲಂ ಇಂಡಸ್ಟ್ರಿ ಕಮ್ಮಿ ಆಗ್ಬಿಡ್ತು. ಒಂದ್ ವಿಡಿಯೋ ಮಾಡೋದು ದೊಡ್ಡದಲ್ಲ. ಈಗ ಅಲ್ಲಿ ವಿಡಿಯೋ ಮಾಡೋದು, ಫಿಲಂ ನೋಡೋಕ್ಕಿಂತ ವಿಡಿಯೋ ನೋಡೋದೇ ಜಾಸ್ತಿ ಆಗಿದೆ ಇವತ್ತಿನ ಜನರೇಷನ್ ಅಲ್ಲಿ. ಇನ್ಸ್ಟಾಗ್ರಾಮ್ ಬಂತು, ಫೇಸ್ಬುಕ್, ಪ್ರತಿಯೊಂದು ಈ ವಿಡಿಯೋ ಮಾಡೋದು ಎಲ್ಲ ಜನರೇಷನ್ ಫೋಟೋ ಸ್ಟುಡಿಯೋನೇ ಆಗ್ಬೋದು. ಪ್ರತಿಯೊಂದು ಎಲ್ಲ ಈಗ ಫಿಲಂ ಇಂಡಸ್ಟ್ರಿ ಅಷ್ಟು ಕಮ್ಮಿ ಆಗ್ತಿದೆ. ಇನ್ನು ಫಿಲಂ ಇಂಡಸ್ಟ್ರಿ ಬೆಳಿಬೇಕು, ಅದೇ ನಮ್ಮ ಆಸೆ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಬ್ರದರ್. ಹೆಸರು? ಸರ್ ನನ್ನ ಹೆಸರು ನಿತಿನ್ ಅಂತ. ಸಕಲ ಮಾತಾಡಿದ್ರು. ಈ ಅಭಿಮಾನಕ್ಕೆ, ಈ ಪ್ರೀತಿಗೆ ಏನ್ ಹೇಳ್ತೀರಾ ಸರ್? ಸತ್ತಿನ 7 ಜನ್ಮ ಹುಟ್ಟು ಬಂದ್ರೆ ಆಕ್ಚುಲಿ ಋಣ ತೀರ್ಸಕ್ ಆಗಲ್ಲ.